ಹಾಯ್ ಗುಡ್ ಮಾರ್ನಿಂಗ್. ಇದು ನಮ್ಮ 2ನೇ ದಿನದ ಬಾಲಿ ವ್ಲಾಗ್. ಎಲ್ರಿಗೂ ಕೂಡ ನನ್ನ ವ್ಲಾಗಿಗೆ ಆ್ಯಂಕರ್ ಶ್ರೇಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಎಸ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಇತ್ತು ಆ್ಯಂಡ್ ದಿಸ್ ಇಸ್ ಅ ಬ್ರೇಕ್ಫಾಸ್ಟ್. ನೋಡ್ತಾ ಇದ್ದೀರಾ, ಎಲ್ಲ ಪೂರ್ತಿ ಡಯಟ್ ಫುಡ್ ಥರ ಇದೆ. ದಿಸ್ ವಾಸ್ ಅ ಬ್ರೇಕ್ಫಾಸ್ಟ್ ಎವ್ರಿ ಡೇ. ನಾವು ಆ ಒಂದು ಪ್ಲೇಸಲ್ಲಿ ಅಂದರೆ ಅವಂದಾರಿ ವಿಲ್ಲಲ್ಲಿ ನಾವು 2 ಡೇಸ್ ಇದ್ವಿ. ಆ 2 ಡೇಸ್ ಕೂಡ ಇದೇ ಇತ್ತು ನಮಗೆ ಬ್ರೇಕ್ಫಾಸ್ಟ್ ಆ್ಯಂಡ್ ಇವನ್ ಡಿನ್ನರ್ ಎರಡೂ ಕೂಡ ಇದೇ ಥರ ಆಗಿತ್ತು. ಇನ್ನೂ ಬೇರೆದಿತ್ತು ಬಟ್ ಎಲ್ಲ ಕೂಡ ನಾನ್ ವೆಜ್ ಆಗಿತ್ತು ಆ್ಯಂಡ್ ದಿಸ್ ವಾಸ್ ಅ ವೆಜಿಟೇರಿಯನ್. ಎಸ್, ಮಾರ್ನಿಂಗ್ ವೈಬ್ಸ್ ಸಖತ್ತಾಗಿತ್ತು ಆ್ಯಂಡ್ ಸ್ವಿಮ್ಮಿಂಗ್ ಪೂಲು ಸಖತ್ತಾಗಿತ್ತು. ಅಲ್ಲೂ ಜಾರ್ಕೊಳ್ಳೋಣ ಅಂದ್ಕೊಂಡ್ವಿ ಬಟ್ ಟೈಮ್ ಇರಲಿಲ್ಲ. ಎಸ್, ಮನೆಗೆ ಲಾಕ್ ಹಾಕ್ದಂಗೆ ಲಾಕ್ ಮಾಡಿ ರೆಡಿ ಆದ್ವಿ. ಓಕೆ, ಲೆಟ್ಸ್ ಗೋ, ಬನ್ನಿ ಹೋಗೋಣ. ಎಸ್, ಇಲ್ಲೂ ಕೂಡ ಲಾಕ್ ಮಾಡಿ ಆ ಕೀನ ಇಟ್ಕೊಂಡು ನಾವು ಹೋಗ್ಬೋದು. ಸೇಮ್ ಮನೆ ಹೆಂಗೆ ಲಾಕ್ ಮಾಡಿ ಇಟ್ಕೋತೀವಿ ಅದೇ ಥರ ಹುಷಾರಾಗಿ ಲಾಕ್ ಮಾಡಿ ಹೋಗೋಣ. ಬನ್ನಿ, ಲೆಟ್ಸ್ ಗೋ. ಚಲೋ. ಆ್ಯಂಡ್ ಈ ಥರ ಟೆಂಪಲ್ಸು ಆನ್ ದ ವೇ ತುಂಬಾ ಇತ್ತು. ಅಲ್ಲಿನ ಕಲ್ಚರ್ ಹೇಗೆ ಅಂತ ಹೇಳಿದ್ರೆ, ಪ್ರತಿಯೊಂದು ಮನೆ ಆದಮೇಲೂ ಒಂದೊಂದು ದೇವಸ್ಥಾನ ಈ ಥರ ಇದ್ದೇ ಇರುತ್ತೆ. ಒಂದೊಂದು ಮನೆ ಇಲ್ಲ ಅಂದ್ರೂ 1-2 ಅಥವಾ 3 ಮನೆ ಆದಮೇಲೂ ಒಂದು ದೇವಸ್ಥಾನ ಇದ್ದೇ ಇರುತ್ತೆ. ಈ ಥರ ದೊಡ್ಡ ದೇವಸ್ಥಾನ. ಆ್ಯಂಡ್ ಅಲ್ಲೇ ಹೋಗ್ತಾ ಒಂದು ಆರ್ಟ್ ಎಕ್ಸಿಬಿಷನ್ ಅಂತ ಇತ್ತು. ಸೊ ಅಲ್ಲೂ ಒಂದು ಸ್ವಲ್ಪ ಹೋಗಿ ಅಲ್ಲಿನ ಟ್ಯಾಲೆಂಟೆಡ್ ಆಗಿರುವಂತಹ ಆರ್ಟಿಸ್ಟ್ನ ಮೀಟ್ ಮಾಡಿಕೊಂಡು ಆ ಬ್ಯೂಟಿಫುಲ್ ಆಗಿರೋ ಆರ್ಟ್ನ ನೋಡಿಕೊಂಡು ಅದು ಹೇಗೆ ಮಾಡ್ತಾರೆ ಏನು ಎಲ್ಲ ವಿಚಾರಿಸ್ಕೊಂಡು ಅಲ್ಲಿಂದ ಹೊರಡ್ತಾ ಇದ್ವಿ. ಹಾಗೆ ಒಳಗೆ ಎಕ್ಸಿಬಿಷನ್ ಇದೆ. ಆರ್ಟಿಸ್ಟ್ ಅವ್ರು ಮಾಡಿರುವಂಥದ್ದೆಲ್ಲ ಎಕ್ಸಿಬಿಷನ್ ಇಟ್ಟಿದ್ದಾರೆ ಅಂತ ಗೊತ್ತಾಯಿತು. ಸರಿ, ಹೋಗಿ ನೋಡ್ಕೊಂಬರೋಣ ಅಂತ ಹೋದರೆ ಒಂದೊಂದು ಶರ್ಟಿನ ಕಾಸ್ಟ್ ಕೂಡ ಆಲ್ಮೋಸ್ಟ್ 5 lakhs ಆ್ಯಂಡ್ ಪ್ಲಸ್ ಇತ್ತು. ಸೊ ಹೆವಿ ಕಾಸ್ಟ್ಲಿ, ಬಿಕಾಸ್ ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಪ್ರತಿಯೊಂದು ಐಟಮ್ಸ್ ಕೂಡ ಹೆವಿ ಕಾಸ್ಟೇ ಜಾಸ್ತಿ ಇತ್ತು ಅಲ್ಲೆಲ್ಲ. ನಾಟ್ ಓನ್ಲಿ ಶರ್ಟ್ ಆ್ಯಂಡ್ ಟೀ ಶರ್ಟ್ಸ್, ಎಲ್ಲ ಥರ ಐಟಮ್ಸ್ ಕೂಡ ಒಳಗೆ ಲಭ್ಯ ಇತ್ತು. ಬಟ್ ಅಲ್ಲಿ ವಿಡಿಯೋ ಮಾಡೋಂಗಿರಲಿಲ್ಲ. ಸೊ ಇಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು. ಒಳಗೆಲ್ಲ ಇನ್ನೂ ಬಹಳಷ್ಟು ಐಟಮ್ಗಳಿದ್ವು, ಅದ್ರದ್ದು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಸೊ ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಸಿಲ್ವರ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ದ ಸೆಲ್ಲರ್ ಬೋತ್ ಒಂದೇ ಕಡೆ ಇತ್ತು. ಬಟ್ ಇದು ಒರಿಜಿನಲ್ ಸಿಲ್ವರ್ ಆಗಿರೋದಿಲ್ಲ, ಸಿಲ್ವರ್ ಬೇರೆದನ್ನೆಲ್ಲ ಮಿಕ್ಸ್ ಮಾಡ್ತಾರೆ ಇಲ್ಲಿ. ಪಕ್ಕ ಒರಿಜಿನಲ್ ಸಿಲ್ವರ್ಗೆ ಹೊಡೆದಂಗಿತ್ತು, ಸಖತ್ತಾಗಿತ್ತು. ಆ್ಯಂಡ್ ಅದಕ್ಕೊಂದು ಶೇಪ್ ಎಲ್ಲ ಕೊಟ್ಟಾಗ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಸಾರಿ, ನಾನು ವಾಯ್ಸ್ ಓವರ್ ಕೊಡಬೇಕಾಗಿ ಬಂತು. ಅವರಿಗೆ ಮೈಕ್ ಹಾಕಿದರೂ ಕೂಡ ಹೊರಗಡೆ ನಾವು ವಾಯ್ಸಿಂದ ಅಲ್ಲಿ ಕರೆಕ್ಟಾಗಿ ಕೇಳಿಸ್ಲಿಲ್ಲ. ಸೊ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಇವ್ರು ಮಾಡಿದಂತಹ ಇಯರಿಂಗ್ಸ್ ಇರಬಹುದು, ಬ್ರೇಸ್ಲೆಟ್ಸ್ ಇರಬಹುದು, ಫಿಂಗರ್ ರಿಂಗ್ ಇರ್ಬೋದು, ಎಲ್ಲದೂ ಕೂಡ ಒಳಗಿತ್ತು. ಬಟ್ ಅಲ್ಲಿ ನಮಗೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಅವ್ರು ಹೇಗೆ ಮಾಡ್ತಾರೆ ಅನ್ನೋದನ್ನು ಮಾತ್ರ ವಿಡಿಯೋ ಮಾಡೋಕ್ಕೆ ಬಿಟ್ಟರು ಅಷ್ಟೇ. ನಮಗೆ ಇದಾಗಿತ್ತು ಅಲ್ಲಿನ ವಿಶೇಷತೆ. ನೆಕ್ಸ್ಟ್ ನಾವು ಅದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದೆ ತೆಗಿನುಂಗನ್ ವಾಟರ್ ಫಾಲ್ಸ್ ಅಂತ ಹೇಳಿ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ ಹೇಳಿ. ಆ ಗ್ರೀನರಿ ಮಧ್ಯೆ ಬ್ಯೂಟಿಫುಲ್ ಆಗಿರೋ ವಾಟರ್ ಫಾಲ್ಸ್ ಇದೆ. ಆ್ಯಂಡ್ ಅದ್ರ ಜೊತೆಗೆ ಇದು ಹೆಂಗಿತ್ತು ಅಂದರೆ, ನಾವು ಕಾಡು ಒಳಗೆ ಬಂದಿರೋ ಥರ ಫೀಲ್ ಆಗ್ತಾಯಿತ್ತು. ಪೂರ್ತಿ ಸುತ್ತಮುತ್ತ ಎಲ್ಲ ಗ್ರೀನರಿ ಮಧ್ಯದಲ್ಲಿ ನಾವು ಈ ಥರ ನಡ್ಕೊಂಡು ಹೋಗಿದ್ದು. ಎಸ್, ಇದಾಗಿತ್ತು ಟಿಕೆಟ್ ಕೌಂಟರ್. ಒಬ್ಬರಿಗೆ 1 ಲಕ್ಷ. ಇದು ಕೃಷ್ಣ ಅಂತ ಹೇಳಿ. ಇದು ಒಂದು ಶಾಪಿಂಗ್ ಮಾಲ್ ಥರ, ಅಂದರೆ ತುಂಬ ಹೈ ಬ್ರ್ಯಾಂಡೆಡ್ ಅಂತ ಅಲ್ಲ, ಎಲ್ಲ ಮೀಡಿಯಮ್ ರೇಂಜು ಅಂತ ಅಲ್ಲಿ ಹೇಳ್ತಾರೆ. ಬಟ್ ನಮಗೆ ಅದು ಕೂಡ ಹೈ ಅಂತಲೇ ಅನ್ನಿಸ್ತು. ಸೊ ಒಳಗೆಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡೆ.
ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ವಾಲ್ಕೆನೋ ಎವಾಪ್ರೇಟ್ ಆದಂತಹ ಪ್ಲೇಸ್ಗೆ. ಸೊ ಇದೊಂದು ವ್ಯೂ ಪಾಯಿಂಟ್ ಅಂತಲೇ ಇತ್ತು. ಸೊ ಅಲ್ಲಿಗೂ ಕೂಡ ಹೋಗಿದ್ವಿ. ವಾಲ್ಕೆನೋ ಎವಾಪ್ರೇಟ್ ಆಗಿದ್ದು ಹೇಗೆ ಎಲ್ಲ ಇತ್ತು, ಆ ಸುತ್ತಮುತ್ತಲು ಹೇಗಿತ್ತು ಅಂತ ಹೇಳಿಬಿಟ್ಟು ಅಲ್ಲೂ ಕೂಡ ಒಂದು ಎಷ್ಟು ಜನ ಇದೆ. ಹಂಗೆ ಅಲ್ಲೆಲ್ಲ ಬಂದ್ಬಿಟ್ಟು ತಲೆ ತಿಂತಾಯಿದ್ರು. ಫ್ರೀಯಾಗಿ ಒಂದು ನೇಲ್ ಎಕ್ಸ್ಟೆನ್ಷನ್ ಮಾಡಿ ತೋರಿಸ್ತೀನಿ ನೋಡಿ, ಹಾಕ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ತಲೆ ತಿಂದಿಟ್ರು. ಅವ್ರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗಿದೆ ನೋಡಿ, ಒಂದು ನೇಲ್ ಹಾಕ್ತಾರೆ, ಅದು ಹೇಗಿದೆ ನೋಡಿ, ನೆಕ್ಸ್ಟ್ ನೀವು ಹಾಕ್ಸ್ಕೋತೀರಾ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಒಂದು ನೇಲ್ ಹಾಕಿಸ್ಕೋದ ತಕ್ಷಣ ಅದೊಂಥರ ನಮಗೂ ಹೊಡ ಕಾಣುತ್ತೆ ಅಂದ್ಬಿಟ್ಟು ಎಲ್ಲ ನೀಲ್ಸಿಗೂ ಹಾಕಿ ಅಂತ ಹೇಳ್ತಾರೆ. ಆದರೆ ನಾನು ನೆಕ್ಸ್ಟ್ ಲೆವೆಲ್ಲು ಒಂದೇ ನೀಲ್ ಸಾಕು ಅಂತ ಹೇಳ್ಬಿಟ್ಟು ಬಂದೆ. ಸ್ಟಾಪ್ ಯು ಬಾಲಿಯಲ್ಲಿ ನಾವು ಬಂದಿರೋಂಥ ಪ್ಲೇಸಲ್ಲಿ ದಿಸ್ ಈಸ್ ದ ಇಂಡಿಯನ್ ರೆಸ್ಟೋರೆಂಟ್ ಫುಡ್. ಇದೊಂದೇ ಸದ್ಯಕ್ಕೆ ನಮಗೆ ಕಾಣಿಸ್ಕೊಂಡಿರೋದು. ಸೊ ಸದ್ಯಕ್ಕೆ ನಾವು ಇಲ್ಲಿ ಊಟ ಮಾಡ್ತಾ ಇದ್ದೀವಿ. ಮಧ್ಯಾಹ್ನದ ಊಟವನ್ನು ನಾವು ಇಲ್ಲಿ ಸೇವನೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಸ್ಪೆಷಾಲಿಟಿ ಏನು ಅಂದರೆ, ಎಷ್ಟು ಜನ ನಾನು ನೋಡ್ಕೊಂಡು ಬರ್ತಾಯಿದ್ದೀನಿ ಆನ್ ದ ವೇ. ಒಂದು ಆರನ್ ಹೊಡಿಯಲ್ಲ ಗುರು, ಏನು ಸಖತ್ತಾಗಿದೆ. ನಮ್ಮ ಕಡೆ ಬರೀ ಆರೆಂಜ್ ಸೌಂಡ್ ಬರುತ್ತೆ. ವೆಲ್ಕಮ್ ಟು ದ ಇಂಡಿಯನ್ ಹೋಟೆಲ್ ಅಂತ ಹೇಳಿ ನಮಸ್ಕಾರ ಮಾಡಿ ನನ್ನನ್ನು ಸ್ವಾಗತ. ಒಟ್ಟಿ ಹಸಿವಿಗೆ ಪಟ್ಪಡ ಅಂತ ಓಡೋಗ್ತಾ ಇದ್ದೀನಿ ನಾನು. ಎಲ್ಲ ಗ್ರೀನರಿ ಇದೆ, ಬಟ್ ಲಿಟ್ರಲಿ ಹೆವಿ ಬಿಸಿಲಾಗ್ಬಿಟ್ಟಿದೆ, ಆಗ್ತಿಲ್ಲ. ಫುಲ್ಲಿ ಟಯರ್ಡ್. ನ್ಯೂ ಕಾಲ್ ಇದೇನಂದ್ರೆ, ನಾವು ಕುಕ್ಕರ್ಗೆ ನೀರು ಹಾಕ್ಬಿಟ್ಟು ಬೇಯಿಸಿರ್ತೀವಲ್ಲ, ಆ ನೀರನ್ನ ನಾವು ಚೆಲ್ತೀವಿ, ಇದನ್ನ ಸೂಪನ್ನು ಕೊಟ್ಟಾರಷ್ಟೇ, ಏನೂ ಇಲ್ಲ ಡಿಫ್ರೆನ್ಸ್. ಇದು ಕಾಫಿ ಆ್ಯಂಡ್ ಟೀ ಪ್ಲಾಂಟೇಶನ್ ಹತ್ರ ನಾವು ಹೋಗಿದ್ದು. ದಯವಿಟ್ಟು ಎಲ್ಲರೂ ಇಯರ್ಫೋನ್ಸ್ ಯೂಸ್ ಮಾಡಿಕೊಂಡು ಕೇಳಿಸ್ಕೊಳ್ಳಿ, ಕ್ಲಿಯರಾಗಿ ಕೇಳುತ್ತೆ. ಬಿಕಾಸ್ ಅವ್ರು ಮಾತಾಡುವಂತಹ ಭಾಷೆ ಅಂದರೆ ಇಂಗ್ಲೀಷಲ್ಲಿ ಹೇಳಿದರೂ ಕೂಡ ಅಷ್ಟು ಕ್ಲಿಯರಾಗಿ ಕೇಳಿಸಿರಲ್ಲ. ಸೊ ಪ್ಲೀಸ್ ಇಯರ್ಫೋನ್ಸ್ ಹಾಕ್ಕೊಂಡ್ರೆ ಸ್ವಲ್ಪನಾದರೂ ಮಟ್ಟಿಗೆ ಕೇಳಿಸುತ್ತೆ. Coffee, they have a sample like a big lip like this one, and this is one also same. And this the bean of coffee is growing like this one. It's the green color, is not ready. Later when the color is turned become to be the red color one, we can harvest it. Normally that we harvest the coffee is around in 6 months or 7 months. This depend on the weather. Okay. So in the February it will be rainy season? Normally the February is still raining season, but it's not every day it's raining. Normally it starts from the Arabica coffee like this one. Arabica coffee. A smaller leaf like this. The smaller leaf. Yeah. And then later the bean of coffee, the taste is like a sour and lighter. Later we mix it, the bean of coffee from Arabica and Robusta becomes to the balanced taste, and we call it Bali coffee. Bali coffee. Yeah, Bali coffee. And also over there, our farmer they breeding the cow to sell it. And usually the cow in here, it's going to produce the milk very much. They produce the milk only for them baby to grow. Our farmer they breeding them to sell it. It's not to collect the milk also. Okay. Because they produce the milk only for the baby to consume, and it's not for the human. Yeah, so spices that we take the root, later we make the energy drink. That's we call the boom boom coffee later. Because we take the root, and then the benefit from the ginseng is like a good for stamina, increase our energy. Good for our memory as well. And normally the people they call it Red Bull coffee in here. It's good for honeymoon. When Papa drink can make Mama happy. And when Mama drink, Papa tired. It's like the pink color, and also before they are open, like before they are blooming, we can use it. Actually, it's one family of cat, and we call them luwak. Luwak is the like an animal, one family of cat, and then the people call them like a secret cat or mongoose. And then this animal later they can produce the best coffee that we call the luwak coffee or coffee. It comes like this one first, because the bean of coffee inside the stomach of the animal they can't to digest it, so they just fermented the bean of coffee and then they poop it out. It's still like a full coffee bean. Yeah. And then this one we wash it, we make it become to be the clean one by hot water. So we wash it many times. It's around twice or 3 times. We wash it become like this. It's after drying process, and then we need to peel it the skin. Normally this the bean of coffee still covering by the layers, just like this one. So let me show you. And normally this the bean still covering by the layers, like this the outer skin, and they have another layers inside.
until we find the dark color. It's the main part from the coffee we use it. Normally this the bean of coffee is still hygiene inside because it's not directly contact with the food. And then later when we got the clean one, ಸ್ಮೆಲ್ಸ್ ಡಿಫ್ರೆಂಟ್ ಅಲ್ಲ. yeah, actually right now it doesn't have any smell. Later the smell is coming after we roasting. After we pound it also the smell is become strong. And this is after we peel it like I saw you before. Later we need to wash it again. So we wash it like one more time with the. Okay. And also we have some spices like the ginger, turmeric, then the lemongrass. And then here we have the flower from the hibiscus flower. It's the rosella flower. Also we have the mangosteen fruit. This all for the ingredients that we can use it for making tea. It's the best ingredient when we make the tea. Because in Bali we don't have the any tea plantation. Every 45 minutes to roasting for the bean of coffee become to be the brown color of this one. And then the next bean of coffee after we pound roasting, we need to pound it. Become like this one. This is the powder after we pound it. And then we need to sifting become to be the finely powder. And then you can smell it. Can you smell it? It's the Bali coffee. The Bali coffee, the smell is like strong one and quite bitter. And then other one we have luwak coffee. ಅವ್ರೇನು ಕಾಫಿ ಟೀಗಳನ್ನ ಪ್ರಿಪೇರ್ ಮಾಡಿರ್ತಾರೆ ಅಷ್ಟುದನ್ನು ನಮಗೆ ಒಂದು ಸತಿ ಇಲ್ಲಿ ಇಟ್ಬಿಟ್ಟು ತೋರಿಸ್ತಾರೆ ಯಾವ್ದ್ಯಾವ್ದು ಟೀ ಆ್ಯಂಡ್ ಕಾಫಿ ಯಾವ ಫ್ಲೇವರ್ ಅಂತ ಹೇಳಿಬಿಟ್ಟು ಇಟ್ಟಿರ್ತಾರೆ. ಸೊ ಅಷ್ಟುದನ್ನು ಇದೇನು ತೋರಿಸ್ತಾ ಇದ್ದೀನಲ್ಲ ಅಷ್ಟು ನಮಗೆ ರುಚಿ ನೋಡೋಕ್ಕೆ ಟೇಸ್ಟ್ ನೋಡಿಬಿಟ್ಟು ನೆಕ್ಸ್ಟ್ ನಾವು ಬೈ ಮಾಡಬಹುದೇನೋ ಅಂತ ಹೇಳಿಬಿಟ್ಟು ನಮಗೆಲ್ಲದ್ರದ್ದು ಒಂದೊಂದು ಟೇಸ್ಟ್ ತೋರಿಸ್ತಾರೆ. ಸೊ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನಾವು ಫೋಟೋ ಅಥವಾ ಹೆಸರುಗಳನ್ನ ನಾವು ನೆನ್ಪಿಟ್ಕೋಬೇಕು. ಆಮೇಲೆ ಅವ್ರದ್ದೇ ಆದಂಥ ಶಾಪ್ಗಳಲ್ಲಿ ನಾವು ಪರ್ಚೇಸ್ ಮಾಡ್ಕೋಬೋದು. ಟೀ ಕಾಫಿ ಅದನ್ನೆಲ್ಲ ಇಲ್ಲಿ ಸೇಲ್ ಮಾಡ್ತಾ ಇರ್ತಾರೆ. ಸೊ ಯು ಕ್ಯಾನ್ ಕಮ್ ಆ್ಯಂಡ್ ಬೈ ಹಿಯರ್. ಇಲ್ಲಿಗೆ ಬಂದು ತೊಗೋಬಹುದು. ಪ್ರತಿ ಒಂದ್ರದ್ದು ಇದೆ. ಆ್ಯಂಡ್ ಸಿ ದ ಕಾಸ್ಟ್ ವಿತೌಟ್ ಶುಗರ್ ಕಾಸ್ಟ್, ವಿತ್ ಶುಗರ್ ಕಾಸ್ಟ್. ಎಸ್, ಇದಾಗಿತ್ತು ನಮ್ಮ 2ನೇ ದಿನದ ಟ್ರಿಪ್ ಕಂಪ್ಲೀಟ್. ಹೋಪ್ಫುಲಿ ಎಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.